ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮನಸ್ಸೊಳಗೆ ಸಾವಿರ ಸಮಸ್ಯೆಗಳಿದ್ದರೂ ಮುಖದ ಮೇಲಿನ ನಗು ಬದುಕನ್ನು ತುಸು ಮಟ್ಟಿಗಾದರೂ ಸುಂದರಗೊಳಿಸುತ್ತದೆ. ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತೆ ಇದ್ದರೂ ಪರವಾಗಿಲ್ಲ, ಹೊಳೆಯೋದು ಮುಖ್ಯವಲ್ಲ ಕಣ್ರಿ, ಒಳ್ಳೆಯ ಮನಸ್ಸು ಮುಖ್ಯ. ಜೀವನದಲ್ಲಿ ಪ್ರೀತಿ, ಸ್ನೇಹ, ಬಂಧು ಬಳಗ ಎಲ್ಲ ನಮ್ಮ ಯೋಚನೆಯಷ್ಟೇ. ಆದರೆ ಯಾರ ಮನಸ್ಸಿನಲ್ಲಿ ನಾವು ಒಳ್ಳೆಯ ನೆನಪಾಗಿರ್ತೀವೋ ಅವರೇ ನಮ್ಮ ನಿಜವಾದ ಆತ್ಮೀಯರು. ಪ್ರತಿ ಯಶಸ್ಸಿನ ಹಿಂದೆ ಕಷ್ಟಪಡುವವರು ಯಾವಾಗಲೂ ಹಿಂದೆ ಇರ್ತಾರೆ. ಏನು ಮಾಡದವರು ಮುಂದೆ ಬಂದು ಯಶಸ್ಸಿನ ಪಾಲು ಪಡಿತಾರೆ. ನದಿಯ ಪ್ರವಾಹದ ದಿಕ್ಕಿನಲ್ಲಿಯೇ ಈಜಿದವರನ್ನ ಇತಿಹಾಸ ಮರೆತು ಬಿಡ್ತದೆ. ಪ್ರವಾಹದ ವಿರುದ್ಧ ದಿಕ್ಕಿಗೆ ಸಾಗಿದವನು ಮಾತ್ರ ಇತಿಹಾಸವನ್ನ ಸೃಷ್ಟಿಸ್ತಾನೆ. ನಾವು ಎದುರಿಸುವ ಪ್ರತಿ ಕಷ್ಟ ಕೋಟಲೆಯು ಹೊತ್ತುಕೊಳ್ಳುವ ಜವಾಬ್ದಾರಿಯು ನಾವೇನೆಂದು ನಿರೂಪಿಸುತ್ತಾ ಹೋಗ್ತದೆ. ಅನುಭವ ಹೆಚ್ಚಾದಂತೆ ಮನುಷ್ಯ ಮೌನಕ್ಕೆ ಶರಣಾಗ್ತಾನೆ. ನಿನ್ನ ಕಾಲ್ಪನಿಕ ಆಲೋಚನೆಗಳ ಸೆರೆಮನೆಯಿಂದ ನೀನು ಮುಕ್ತವಾಗುವವರೆಗೂ ನಿಜ ಜೀವನದಲ್ಲೂ ಕಷ್ಟಗಳಿಂದ ಮುಕ್ತವಾಗಲು ಸಾಧ್ಯವಿಲ್ಲ. ಯಾರನ್ನು ಎಷ್ಟು ನಂಬಬೇಕು ಅಷ್ಟೇ ನಂಬಿ, ನಮ್ಮವರಲ್ಲವೇ ಎಂದು ಅತಿಯಾಗಿ ನಂಬಿದ್ರೆ ಮೋಸದ ರುಚಿ ತೋರಿಸಿ ಜೀವನದಲ್ಲಿ ಮರೆಯಲಾಗದ ಏಟು ಕೊಡ್ತಾರೆ. ಬರಲಿರುವ ದಿನಗಳು ಕಳೆದು ಹೋದ ದಿನಗಳಿಗಿಂತಲೂ ಸುಂದರವಾಗಿರ್ತದೆ, ವಿಶ್ವಾಸವಿಡಿ. ಧನವಂತನು ಸಮುದ್ರ ಇದ್ದಂತೆ, ಒಬ್ಬರ ದಾಹ ಕೂಡ ತೀರಿಸೋದಿಲ್ಲ. ಗುಣವಂತನು ಬಾವಿದ್ದಂತೆ, ಊರಿನಲ್ಲಿ ಎಲ್ಲರ ದಾಹವನ್ನ ತೀರಿಸ್ತಾನೆ. ನಮ್ಮೊಳಗೆ ಸಮಾಧಾನ ಇಲ್ಲದಿದ್ದಲ್ಲಿ ಹೊರ ಜಗತ್ತಿನಲ್ಲಿ ಶಾಂತಿ ಹುಡುಕಲು ಸಾಧ್ಯವಿಲ್ಲ. ದೀಪದ ಮೇಲಿನ ಮುಚ್ಚುಗೆ ಬೆಳಕು ಬೇರೆಡೆಗೆ ಹೋಗಬಾರದೆಂಬ ಸ್ವಾರ್ಥದಿಂದಲ್ಲ, ಅನಿವಾರ್ಯತೆ ಇಲ್ಲದ ಕಡೆ ಬೀಳುವ ಬೆಳಕು ವ್ಯರ್ಥ ಎಂಬ ಕಾರಣಕ್ಕೆ. ಕಲಿಯಲು ಇಷ್ಟ ಇಲ್ಲದವನಿಗೆ ಎಷ್ಟೇ ಜ್ಞಾನವನ್ನ ದಾರೆ ಎರೆದ್ರೂ ಕೂಡ ಅದು ವ್ಯರ್ಥ. ಅದೇ ಸಮಯವನ್ನು ಆಸಕ್ತಿ ಇರುವವನಿಗೆ ಮೀಸಲಿರುವುದು ಬಹಳ ಒಳಿತಲ್ವೇ. ಮೋಸ ಮಾಡಿದವರ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬಾರ್ದು. ಯಾಕಂದ್ರೆ ಕೊಳೆತ ಹಣ್ಣುಗಳು ತಾನಾಗಿ ಉದುರುತ್ತದೆ. ಗಂಧ ತಿಕ್ಕಿದಷ್ಟು ಸುಗಂಧ, ಕಬ್ಬು ಜಗಿದಷ್ಟು ಸಿಹಿ, ಚಿನ್ನ ಹೊಡೆದಷ್ಟು ಹೊಳಪು. ಜೀವನವು ಹಾಗೆ, ನೋವು ಅನುಭವಿಸಿದಷ್ಟು ಬದುಕು ಸುಂದರ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.